ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದೆ. ಹೀಗಿರುವಾಗ ಮೂರೂ ಪಕ್ಷಗಳು ತಮ್ಮದೇ ಆದಂತಹ ತಂತ್ರಗಾರಿಕೆಯಲ್ಲಿ ತೊಡಗಿದೆ. ಪ್ರಮುಖವಾಗಿ ಬಿಜೆಪಿ ಇದೀಗ ರಣತಂತ್ರವನ್ನ ರೂಪಿಸ್ತಾ ಇದೆ. ಮತ್ತೆ ಕಮಲವನ್ನ ಅರಳಿಸಲೇಬೇಕು. 28ಕ್ಕೆ 28 ಬಿಜೆಪಿ ಪಾಲಾಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಸಲ ಬರೋಬ್ಬರಿ 5 ಕ್ಷೇತ್ರಗಳಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಟಿಕೆಟ್ ಅನ್ನ ಕೊಡೋಕೆ ಅಥವಾ ಮೀಸಲಿರಿಸೋಕೆ ಹೈಕಮಾಂಡ್ ಮುಂದಾಗಿದೆ ಅನ್ನೋ ಮಾಹಿತಿ ಇದೆ. ಹಾಗಾದ್ರೆ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತಾರೆ, ಅಭ್ಯರ್ಥಿಗಳನ್ನ ಯಾರು ಆಯ್ಕೆ ಮಾಡ್ತಾರೆ, ಹೇಗೆ ಆಯ್ಕೆ ಮಾಡ್ತಾರೆ, ಇದು ಕೂಡ ಬಹಳ ಪ್ರಮುಖವಾಗಿ ಪ್ರಶ್ನೆ ಆಗುತ್ತೆ. ಹಾಗಾದ್ರೆ ಅದನ್ನು ಕೂಡ ನೋಡ್ಬಿಡೋಣ. ಮಹಿಳಾ ಗ್ಯಾರಂಟಿ ಅಸ್ತ್ರ ಇದು ಬಿಜೆಪಿ ಕಡೆಯಿಂದ. ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಶತಾಯಗತಾಯ ಗೆಲ್ಲೇಬೇಕು, ಕಮಲವನ್ನು ಅರಳಿಸಲೇಬೇಕು ಅಂತ ಇದು ಬಿಜೆಪಿಯ ತಂತ್ರಗಾರಿಕೆ. ಹಾಗಾಗಿ ಈ ಸಲ ಲೋಕಸಮರ ಬರ್ತಾ ಇದೆಯಲ್ಲ, ಒಟ್ಟು 5 ಕ್ಷೇತ್ರದಲ್ಲಿ ಮಹಿಳಾ ಕ್ಯಾಂಡಿಡೇಟ್ಗಳನ್ನ ಅಖಾಡಕ್ಕಿಳಿಸ್ಬಿಡೋಣ ಅಂತ ಹೈಕಮಾಂಡ್ ಪ್ಲಾನ್ ಅಂತೆ. ಹಾಗಾದ್ರೆ ಯಾರ್ಯಾರಿಗೆ ಕೊಡ್ಬೋದು ನೋಡ್ತಾ ಹೋಗೋಣ. 5 ಲೋಕಸಭಾ ಕ್ಷೇತ್ರಗಳಲ್ಲಿ ಮಹಿಳಾ ಅಭ್ಯರ್ಥಿಗಳಿಗಾಗಿ ಸರ್ವೆ ಮಾಡ್ತಾ ಇದ್ದಾರೆ. ಯಾರನ್ನ ಕೊಟ್ರೆ ಆಗತ್ತೆ, ಕಾರ್ಯಕರ್ತರು ಯಾರಿದ್ದಾರೆ, ಮಹಿಳಾ ಕಾರ್ಯಕರ್ತರು ಅಂತ. 5 ಲೋಕಸಭಾ ಕ್ಷೇತ್ರಗಳಲ್ಲಿ ಮಹಿಳಾ ಅಭ್ಯರ್ಥಿಗಳಿಗಾಗಿ ಸರ್ವೆ ಮಾಡ್ತಾ ಇದ್ದು, ಕನಿಷ್ಠ 3 ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಟಿಕೆಟ್ ಕೊಡಲು ತಂತ್ರ. ಕನಿಷ್ಠ 3 ಕ್ಷೇತ್ರಗಳಲ್ಲಿ ಕೊಡೋಣ ಅಂತ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ 2 ಕ್ಷೇತ್ರಗಳಲ್ಲಿ ಬಿಜೆಪಿ ಸರ್ವೆ ಮಾಡಿಸ್ತಾ ಇದೆಯಂತೆ. ಬೆಂಗಳೂರು ದಕ್ಷಿಣದಲ್ಲಿ ಈಗ ಆಲ್ರೆಡಿ ಹಾಲಿ ಬಿಜೆಪಿ ಅವರೇ ಇದ್ದಾರೆ. ಹಾಗಾದ್ರೆ ಉತ್ತರದ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರಾ? ಯಾಕಂದ್ರೆ ಕಾಂಗ್ರೆಸ್ ಸಂಸದರು ಇರೋ ಕಡೆ ಇದು ಕೂಡ ಕುತೂಹಲ ಮೂಡಿಸ್ತಾ ಇದೆ. ಬೆಂಗಳೂರು ದಕ್ಷಿಣ ಮತ್ತು ಉತ್ತರ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರು ಮಹಿಳಾ ಕ್ಯಾಂಡಿಡೇಟ್ ಹಾಕ್ಬೋದು, ಯಾವ ಭಾಗಕ್ಕೆ ಹಾಕ್ಬೋದು ಅಂತ. 2ರಲ್ಲಿ 1 ಕ್ಷೇತ್ರದಲ್ಲಾದ್ರೂ ಹೆಣ್ಮಕ್ಳಿಗೆ ಟಿಕೆಟ್ ಕೊಡೋಣ ಅನ್ನೋ ಪ್ಲಾನ್. ಬಹುಶಃ ಹಾಲಿ ಯಾರಿದ್ದಾರೆ ಅವ್ರನ್ನ ಬಿಟ್ಟು, ತೇಜಸ್ವಿ ಸೂರ್ಯ ಅವರಿದ್ದಾರೆ, ಅವ್ರನ್ನ ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೆ ಹೆಣ್ಮಕ್ಳನ್ನ ಹುಡುಕಿ ಹಾಕಿದ್ರು ಹಾಕಬಹುದು, ಅಚ್ಚರಿ ಏನಿಲ್ಲ ಅದರಲ್ಲಿ. ಮತ್ತೆ ಮುಂದಕ್ಕೆ ನೋಡೋದಾದ್ರೆ ಉತ್ತರ ಕನ್ನಡ, ದಾವಣಗೆರೆ ಲೋಕಸಭಾ ಕ್ಷೇತ್ರಗಳಲ್ಲಿಯೂ ಸರ್ವೆ ಮಾಡ್ತಾ ಇದಾರಂತೆ. ಉತ್ತರ ಕನ್ನಡದಲ್ಲಿ ಹಾಗಾದ್ರೆ ಸದ್ಯ ಈಗ ಸಡನ್ ಆಗಿ ಆಕ್ಟಿವ್ ಆಗಿರುವಂತಹ ಅನಂತಕುಮಾರ್ ಹೆಗ್ಡೆ ಅವರಿದ್ದಾರೆ, ಅವ್ರನ್ನ ಬಿಡ್ತಾರ ಹಾಗಾದ್ರೆ ಗೊತ್ತಿಲ್ಲ. ದಾವಣಗೆರೆ ಲೋಕಸಭಾ ಕ್ಷೇತ್ರಗಳಲ್ಲಿಯೂ ಸರ್ವೆ ಮಾಡ್ತಾ ಇದ್ದಾರೆ. ಈ 2ರಲ್ಲಿ ಯಾವ್ದಾದ್ರು ಒಂದು ಹಾಕೋಣ ಅಂತ. ಇನ್ನೊಂದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ, ಅಲ್ಲಿ ಆಲ್ರೆಡಿ ಹಾಲಿ ಸಂಸದೆ ಇದಾರಲ್ಲ ಶೋಭಾ ಕರಂದ್ಲಾಜೆ, ಬಟ್ ಅವರ ಎತ್ತಂಗಡಿ ಆಗ್ಬೇಕು, ಅವ್ರಿಗೆ ಬೇಡ ಈ ಸಲ ಟಿಕೆಟ್ ಕೊಡೋದು, ಬೇರೆಯವ್ರಿಗೆ ಕೊಡಿ ಅಂತ ಸ್ವಪಕ್ಷದಲ್ಲೇ ಕೂಗು ಕೇಳಿ ಬರ್ತಾ ಇದೆ. ಶೋಭಾ ಕರಂದ್ಲಾಜೆ ವಿರುದ್ಧ ಅಪಸ್ವರ ಕೇಳಿ ಬರ್ತಾ ಇದೆ. ಹೀಗಿರುವಾಗ ಅಲ್ಲಿ ಚೇಂಜ್ ಮಾಡ್ತಾರಾ ಅಥವಾ ಶೋಭಾ ಕರಂದ್ಲಾಜೆ ಅವ್ರಿಗೆ ಬೇರೆ ಯಾವ್ದಾದ್ರು ಕ್ಷೇತ್ರ ಕೊಡ್ತಾರಾ? ಇದು ಕೂಡ ಸರ್ವೆ ಆಗ್ತಾ ಇದೆಯಂತೆ. ಅದೇ ಮತ್ತೆ ಶೋಭಾ ಕರಂದ್ಲಾಜೆಗೆ ಉಡುಪಿ ಚಿಕ್ಕಮಗಳೂರೇ ಕೊಡೋದ ಅಥವಾ ಬೇರೆ ಕಡೆ ಟಿಕೆಟ್ ಕೊಡ್ಬೇಕಾ ಅನ್ನೋದ್ರ ಬಗ್ಗೆ ಸರ್ವೆ ಕೂಡ ಆಗ್ತಾ ಇದೆಯಂತೆ. ಯಾಕಂದ್ರೆ ಉಡುಪಿ ಮತ್ತೆ ಚಿಕ್ಕಮಗಳೂರಿನಲ್ಲಿ ಸದ್ಯ ಸ್ವಪಕ್ಷದವರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಅಗೇನ್ ಕಂಟೆಸ್ಟ್ ಮಾಡೋದಕ್ಕೆ, ಮತ್ತೆ ಕ್ಯಾಂಡಿಡೇಟ್ಸ್ಗಳ ಲಿಸ್ಟ್ ಕೂಡ ಅಲ್ಲಿ ರೆಡಿ ಇದೆ. ನಾ ಮುಂದೆ ತಾ ಮುಂದೆ ಅಂತ ರೆಡಿ ಆಗ್ತಾ ಇದ್ದಾರೆ. ಸೊ ಇದೇನೋ ಮಹಿಳಾ ಗ್ಯಾರಂಟಿ ಅಸ್ತ್ರ, ಹೆಣ್ಮಕ್ಳನ್ನ ಉಳಿಸ್ಕೊಳ್ಳೋಕೆ ಅಂತ ಇದು ಬಿಜೆಪಿಯ ಪ್ಲಾನ್ ಇದು.